ಕಾನೂನು ವ್ಯವಸ್ಥೆ ಹೇಗೆ ಆದೇಶ ಬಂದಿರ್ತಾರೆ, ಆ ಆದೇಶಕ್ಕೆ ನಿಮಗೆ ಆದೇಶಕ್ಕೆ ವಾರಕ್ಕೆ ಒಂದೇ ಸತಿ 20 ಮಾಡಬೇಕು ಅಂತ ಆಧಾರ್ ಕಾರ್ಡ್ ನಮಗೆ ಆದೇಶ ಕೊಡಿ ಸರ್. ಏನಂತೆ ಅಂತ ಆದೇಶ ಕೊಟ್ಟರೆ ನಾವು ತಹಸೀಲ್ದಾರ್ ಆಫೀಸರ್ ಮಾತಾಡ್ತೀವಿ. ತಹಸೀಲ್ದಾರ್ ಮಾತಾಡ್ತೀವಿ. ಇಲ್ಲ 20 ಕೊಡೋದು ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ ಸಾಯ್ತಾ ಇದ್ದಾರೆ. ಮಕ್ಕಳನ್ನ ಮನೆಯಿಂದ ಬಿಟ್ಟು ಬಂದಿರ್ತಾರೆ, ಕೆಲಸ ಬಿಟ್ಕೊಂಡು ಬಂದಿರ್ತಾರೆ. ಸಂಬಳ ಬಿಟ್ಕೊಂಡು, ಕೆಲಸ ಬಿಟ್ಕೊಂಡು, ಎಜುಕೇಶನ್ ಬಿಟ್ಕೊಂಡು, ಮಕ್ಕಳ ಮನೆಯಿಂದ ಬಿಟ್ಕೊಂಡು ಅವ್ರೊಬ್ರು ಬಂದಿದ್ದಾರೆ. ಪಾಪ ಅವ್ರಿಗೆ ಏನೋ ನಾವು ಕೊಡ್ಸಿದ್ವಿ, ಫೆಸಿಲಿಟಿ ಮಾಡ್ತಿದ್ವಿ. ಕಾಲ್ ನಡೆಯಕ್ ಆಗ್ತಿಲ್ಲ ಅವ್ರಿಗೆ. ಆಟ ಮಾಡ್ಕೊಂಡು ಬಂದ್ರು. ಪಾಪ ಬಂದು ಎಷ್ಟೊತ್ತಿಗೆ 25, 26, 32 ಆದ್ರೂ ನಾವು ಒಂದ್ ಹೇಳ್ತೀನಿ ಕೇಳಿ, ಯಾರೆಲ್ಲ ನಿಂತಿದ್ದೀರಾ ಇವತ್ತು ಒಂದು ದಿನಕ್ಕೋಸ್ಕರ ಇದಲ್ಲ. ಮುಂದೆ ಕೂಡ ಸಮಸ್ಯೆ ನಮಗೆ ನಮ್ಮ ಮಕ್ಕಳಿಗೂ ಸಮಸ್ಯೆ ಬರಬಾರ್ದು. ನಾವಿನ್ನು ಫೇಸ್ ಮಾಡಿ ಹೋಗೋಣ. ಅದು ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಇಷ್ಟು ಜನಕ್ಕೆ ಬೇಕಾದ್ರೆ ಊಟ ನಾನು ಕೊಡಿಸ್ತೀನಿ. ಅದೇನ್ ಬೇಕಾರೆ ಒಟ್ಟಿಗೆ ನಿಲ್ಲೋಣ ಸರ್. ಬರ್ಲಿ, ತಹಸೀಲ್ದಾರ್ ಬರ್ಲಿ, ಪೊಲೀಸ್ ಅವರು ಬರ್ಲಿ, ಎಲ್ಲರೂ ಬರ್ಲಿ. ಬೇಡ ಸರ್, ನಾನು ಹೇಳೋದು ಬೇಡ. ಈ ಗೌರ್ಮೆಂಟ್ ಗೆ ಇಷ್ಟು ಟೆಕ್ನಾಲಜಿ ಮುಂದುವರಿಸಿಲ್ಲ, ಎಲ್ಲರೂ ಗೊತ್ತಿದೆಯಲ್ಲ ಗೌರ್ಮೆಂಟ್ ಗೆ. ಅವ್ರಿಗೆ ಮಾಡ್ಬೋದಲ್ವಾ? ಗ್ರಾಮ ಪಂಚಾಯತಿಲಿ ಗ್ರಾಮ ಒಂದಿದೆ, ಎಷ್ಟೋ ಫೆಸಿಲಿಟಿಗಳಿದೆ. ಕರ್ನಾಟಕ ಒಂದಿದೆ, ಪೋಸ್ಟ್ ಆಫೀಸ್ಗಳಲ್ಲಿ ಫೆಸಿಲಿಟಿ ಇದೆ. ಅಲ್ಲಿ ದುಡ್ಡು ಮಾಡ್ಬೋದಲ್ವಾ? ಒಬ್ಬ ಮಾಡ್ಕೊಡ್ತಾನೆ, ಅವ್ನಿಗೆ 50-100 ರೂಪಾಯಿ ಕೊಟ್ಟು ಅವ್ರು ಮಾಡ್ಕೊಡ್ತಾರೆ. ಎಲ್ಲಿ ಹೋಗ್ಬೇಕು ಅವರು? ಇದು ನ್ಯಾಷನಲ್ ವೇಸ್ಟ್ ಮಾಡ್ತಾ ಇದ್ರು. ನ್ಯಾಷನಲ್ ವೇಸ್ಟ್. ಎಷ್ಟು ಜನ ಬಂದು 45 ಜನ ವಾಪಸ್ ಹೋಗ್ತಾರೆ. ಟೈಮ್ ಎಲ್ಲರೂ ಹಾಳು ಮಾಡ್ತಿದೆ. ಅವ್ರ ಗ್ರಾಮದಲ್ಲಿ ಅವ್ರಿಗೆ ಕೊಟ್ಬಿಡ್ಲಿ ಫೆಸಿಲಿಟಿ. ಇಷ್ಟು ಯಾಕೆ ಇಲ್ಲಿಗೆ ಬರ್ಬೇಕು? ಯಾವಾಗಂತ ಬೇಕಲ್ಲ, ವ್ಯವಸ್ಥೆ ಅದು ನಾವು ಕೇಳಲೇ ಇಲ್ಲ. ನಾವು ಕೇಳ್ತಿರೋದು ನಿಮ್ಗೇನು ಆದೇಶ ಬಂದಿತ್ತು ಅದನ್ನ ಕೊಟ್ಬಿಟ್ರೆ ನಾವು ಮಾತ್ರ ಮಾತೇ ಆಡಲ್ಲ. ಮೇಡಮ್, ನಿಮಗೂ ಸಲಹೆ ಕೊಟ್ಟಿದ್ದೀವಿ. ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಅಲ್ಲಿಂದ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.